ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂದ್ಕೊಂಡಿದ್ದೀನಿ. ಇವತ್ತೊಂದು ನಾನು ಕೆಂಪು ಅಕ್ಕಿನ ಉಪಯೋಗಿಸ್ಬಿಟ್ಟು ನಾನೊಂದು ಮಸಾಲೆ ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಮಾಡ್ತಿದ್ದೀನಿ. ನೋಡಿ, ರೇಷನ್ ಅಕ್ಕಿ 2 ಲೋಟ ತೊಗೊಂಡಿದ್ದೀನಿ ಮತ್ತು ಕೆಂಪು ರೈಸ್ನ ನಾನು 2 ಲೋಟ ತೊಗೊಳ್ತೀನಿ. ನೋಡಿ, ಕೆಂಪು ಅಕ್ಕಿ ಇದು. ಓಕೆ, ನೀವು ದೋಸೆ ಅಕ್ಕಿ, ಇಡ್ಲಿ ಅಕ್ಕಿ ಬರುತ್ತಲ್ಲ, ಅದು ಬೇಕಾದರೂ ನೀವು ಉಪಯೋಗಿಸ್ಬೋದು. ಕೆಂಪು ಅಕ್ಕಿ ಜೊತೆಯಲ್ಲಿ ನಾನು ರೇಷನ್ ಅಕ್ಕಿ ಹಾಕಿದ್ದೀನಿ. ನೋಡಿ, ನನ್ನ ಕೈನಲ್ಲಿ ಒಂದಿಡಿ ತೊಗರಿಬೇಳೆ ಹಾಕ್ತಾಯಿದ್ದೀನಿ ನಾನು, ಮತ್ತು ಒಂದಿಡಿ ಕಡಲೆಬೇಳೆನ ಹಾಕ್ಕೊಳ್ತೀನಿ. ಇದು ಕ್ರಿಸ್ಪಿನೆಸ್ಸು ಮತ್ತು ಶೈನಿಂಗ್ ಬರುತ್ತೆ ಫ್ರೆಂಡ್ಸ್. ಓಕೆ, ದೋಸೆಗೆ ಎರಡು ಒಂದೊಂದು ಇಡಿ ಹಾಕ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಮೆಂತ್ಯ, ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಮೆಂತ್ಯನ ಹಾಕ್ಕೊಳ್ಳೋಣ. ಇವಾಗ ಸ್ವಲ್ಪ ಅವಲಕ್ಕಿ ಹಾಕ್ಕೋಬೇಕಾಗತ್ತೆ, ಒಂದಿಡಿ ಅಷ್ಟೇ. ಕೈನಲ್ಲಿ ಒಂದು ಕೈ ಹಾಕ್ಕೊಂಡು ಒಂದು ಬೊಕ್ಸೆ ಅಂತೀವಲ್ಲ, ಆ ಥರ. ಇವಾಗ ಉದ್ದಿನಬೇಳೆ ಒಂದು 3/4 ಲೋಟ ಹಾಕಿದ್ದೀನಿ ನಾನು. ಸೇಮ್ ಲೋಟ ತೋರಿಸಿದ್ನಲ್ವ, ಅದೇ ಲೋಟದಲ್ಲಿ 2 ಲೋಟ ಅಕ್ಕಿ ಹಾಕಿದ್ದೀನಿ ಮತ್ತು 3/4 ಲೋಟ ಉದ್ದಿನಬೇಳೆ ಹಾಕಿದ್ದೀನಿ. ನೋಡಿ, ಇವಾಗ ಕೈನ ನೋಡೋ ಥರ ಒಂದು ಬೊಕ್ಸೆ ಅವಲಕ್ಕಿನೂ ಇದರಲ್ಲೇ ಹಾಕ್ಬಿಟ್ಟು ನಾನು ಒಟ್ಟಿಗೆ ನೆನೆಸಿಡ್ತಾಯಿದ್ದೀನಿ. ಇದನ್ನು ಒಂದು 6-7 ಅವರ್ಸ್ ನಾವು ನೆನೆಸಿಡಬೇಕು ಫ್ರೆಂಡ್ಸ್. ಜಾಸ್ತಿ ನೆನೆಸಿದ್ರೂ ಓಕೆ, ಏನು ತೊಂದರೆ ಇಲ್ಲ. ಓಕೆನಾ. ನಾನು ಬೆಳಗ್ಗೆ ಒಂದು 11 ಗಂಟೆಗೆ ನೆನೆಸ್ಬಿಟ್ಟು 7 ಗಂಟೆಗೆ ನಾನು ರುಬ್ಬಿದೆ ಫ್ರೆಂಡ್ಸ್. ಓಕೆನಾ. ನೋಡಿ, ಇವಾಗ ನೆಂದಿದೆ, ನೆನೆಯೋಕ್ಕೆ ಇಟ್ಟಿದ್ದೀನಿ. ಇವಾಗ ಇದು 6-7 ಅವರ್ಸ್ ಆದಮೇಲೆ ನೋಡೋಣ ಹೇಗಾಗಿದೆ ಅಂತೇಳ್ಬಿಟ್ಟು. ಒಂದು 7-8 ಅವರ್ಸು ನಿಮಗೆ ಟೈಮ್ ಸಿಕ್ಕಿದ್ರೆ ಬೆಳಗ್ಗೆ ನೆನೆಸ್ಬಿಟ್ಟು ನೈಟಲ್ಲಿ ನೀವು ರುಬ್ಕೊಳ್ಬೋದು. ಇವಾಗ ನೋಡಿ, ನಾನು ನೆನೆಯೋದಕ್ಕೆ ಇಟ್ಟಿದ್ದೀನಿ. ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ನೋಡಿ, ಇವಾಗ ನೆಂದಿದೆ. ಸಾಯಂಕಾಲ ನಾನು ಇವಾಗ 6:30-7 ಗಂಟೆನಲ್ಲಿ ನೋಡ್ತಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ನೆಂದಿದೆ. ನೀವು ಗ್ರೈಂಡರಲ್ಲಿ ಬೇಕಾದರೂ ನೀವು ರುಬ್ಕೊಳ್ಬೋದು, ಇಲ್ಲ ಮಿಕ್ಸಿನಲ್ಲಿ ಬೇಕಾದರೂ ರುಬ್ಬೋದು. ನಾನು ಮಿಕ್ಸಿನಲ್ಲಿ ರುಬ್ಕೊಳ್ತಾಯಿದ್ದೀನಿ. ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪನೇ ನಾವು ರುಬ್ಕೊಳ್ಳೋಣ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮತ್ತು ಇದರಲ್ಲಿ ಇಡ್ಲಿನೂ ಮಾಡ್ಬೋದು. ನಾನು ಇಡ್ಲಿನೂ ತೋರಿಸ್ತೀನಿ, ಬಟ್ ಫಸ್ಟು ನಾನು ದೋಸೆನ ಮಾಡಿಬಿಟ್ಟು ತೋರಿಸ್ತೀನಿ. ಇದರಲ್ಲಿ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಹೋಟೆಲ್ಗಳಲ್ಲಿ ನಾವು ಯಾವ ಥರ ಮಾಡ್ತೀವೋ ಆ ಥರನೇ ಇರುತ್ತೆ. ನೀವು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದರೆ ನೋಡಿ ರುಬ್ಬಿದ್ದೀನಿ ನಾನು. ಇವಾಗ ಅದು ಸೀಕ್ರೆಟ್ನ ತೋರಿಸ್ತೀನಿ. ಹೋಟೆಲ್ಗಳಲ್ಲೆಲ್ಲ ಮಾಡ್ತಾರಲ್ವ, ಆ ಥರ. ಅದರಲ್ಲಿ ಏನನ್ನು ಹಾಕಬೇಕು ಅಂತೇಳ್ಬಿಟ್ಟು ಇವಾಗ ಸ್ವಲ್ಪ ಅನ್ನನೂ ಹಾಕ್ಕೊತಾಯಿದ್ದೀನಿ. ಒಂದು ಸ್ವಲ್ಪ ಅನ್ನ ಬೇಕಂದರೆ ಹಾಕ್ಕೊಬೋದು, ಆಪ್ಷನಲ್ ಅದು. ನಾನು ಸ್ವಲ್ಪ ಹಾಕ್ಕೊಳ್ತಾಯಿದ್ದೀನಿ, ಏಕೆಂದರೆ ಅವಲಕ್ಕಿ ನಾವು ಆಲ್ರೆಡಿ ಹಾಕಿರ್ತೀವಲ್ವ. ನೀವು ಬೇಕಾದರೆ ಹಾಕ್ಕೊಳ್ಳಿ. ನೋಡಿ, ಎಲ್ಲ ರುಬ್ಬಾಯಿತು. ಇವಾಗ ಚೆನ್ನಾಗಿ ನೀರು ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಇಡೀ ನೈಟು ಬಿಟ್ಬಿಡ್ಬೇಕು ಫ್ರೆಂಡ್ಸ್. ಓಕೆ, ನೈಟಲ್ಲಿ ನಾವು ರುಬ್ಬಿಬಿಟ್ಟು ಒಂದು 7-7:30 ಆಗಿದೆ. ನಾನು ಇವಾಗ ರುಬ್ಬಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಬಿಟ್ಬಿಡ್ತೀನಿ. ಚೆನ್ನಾಗಿ ಮಿಕ್ಸ್ನ ಮಾಡ್ಕೊಳ್ಳಿ. ನೀವು ಕೈನಲ್ಲಿ ಬೇಕಾದರೂ ಮಿಕ್ಸ್ ಮಾಡ್ಕೋಬೋದು. ಕೈನಲ್ಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿ ಇರುತ್ತೆ, ಬಟ್ ನಾನು ಕೈನ ಉಪಯೋಗಿಸ್ತಾ ಇಲ್ಲ. ಹಾಗೆ ನಾನು ಒಂದು ಸ್ಪೂನಲ್ಲಿ ಮಿಕ್ಸ್ನ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ಇವಾಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಬಿಟ್ಬಿಡೋಣ. ಬಟ್ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಓಕೆನಾ. ಇವಾಗ ಲಿಡ್ನ ಕ್ಲೋಸ್ ಮಾಡಿ ಬಿಡ್ತಾಯಿದ್ದೀನಿ. ನೋಡಿ, ಇವಾಗ ಮಾರ್ನಿಂಗು ನೋಡಿ, ಇವಾಗ ಒಂದು 7-8 ಗಂಟೆ ಆಗಿರ್ಬೋದು. ಇವಾಗ 7 o'clock ಅನ್ಸುತ್ತೆ ಇವಾಗ. ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ಎಷ್ಟು ಸಖತ್ತಾಗಿ ಬಂದಿದೆ. ಇದನ್ನು ನೀವು ಇಡ್ಲಿನ ಮಾಡಿದ್ರೆ ತುಂಬಾ ಸಾಫ್ಟಾಗಿ ಬರುತ್ತೆ. ಓಕೆನಾ. ಬಟ್ ನಾನು ಇವಾಗ ಫಸ್ಟು ದೋಸೆ ಮಾಡಿಬಿಟ್ಟು ತೋರಿಸ್ತೀನಿ. ಇದರಲ್ಲೇ ಇಡ್ಲಿನೂ ಮಾಡ್ಬೋದು. ಇವಾಗ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊತಿದ್ದೀನಿ. ಎಲ್ಲ ಉಕ್ಕಿ ಬಂದಿದೆಯಲ್ವ, ಅದನ್ನು ಚೆನ್ನಾಗಿ ಅದು ಫರ್ಮೆಂಟೇಷನ್ ಆಗಿರೋದನ್ನೆಲ್ಲ ಸ್ವಲ್ಪ ಡೌನ್ ಮಾಡೋದಕ್ಕೆ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾಯಿದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ನನಗೆ ಎಷ್ಟು ಬೇಕು ಅಷ್ಟನ್ನು ಇಟ್ಕೊಂಡು ಮಿಕ್ಕಿದ್ದನ್ನು ತೆಗೆದಿಡ್ತಾಯಿದ್ದೀನಿ ನಾನು. ಇವಾಗ ಅದರಲ್ಲಿ ಒಂದು ಸೀಕ್ರೆಟ್ ಅಂತ ಹೇಳಿದ್ನಲ್ಲ, ತೋರಿಸ್ತೀನಿ ನಾನು. ಇವಾಗ ಈ ದೋಸೆ ಹಿಟ್ಟಿನೊಳಗಡೆ ಹಾಕಿಬಿಟ್ಟು ನಾನು ತೋರಿಸ್ತೀನಿ ನಿಮಗೆ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದ್ಸರಿ ಮಾಡಿ ನೋಡಿ. ಹೋಟೆಲ್ಗಳಲ್ಲೆಲ್ಲ ಮಸಾಲೆ ದೋಸೆನೂ ಮಾಡ್ತಾರಲ್ವ, ತುಂಬಾ ಚೆನ್ನಾಗಿರುತ್ತಲ್ಲ. ಅದರಲ್ಲಿ ಆ ಸೀಕ್ರೆಟ್ನ ಹಾಕೋದಕ್ಕೆ ನೋಡಿ, ಸ್ವಲ್ಪ ಸಕ್ಕರೆ ಹಾಕ್ಕೊತಿದ್ದೀನಿ ನಾನು, ಒಂದು ಅರ್ಧ ಚಮಚದಷ್ಟು. ಅದು ಹುಳಿ ಏನಾದರೂ ಆಗಿದ್ದರೆ ಅದನ್ನು ಬ್ಯಾಲೆನ್ಸ್ ಮಾಡುತ್ತೆ. ಮತ್ತು ಅಕ್ಕಿ ಹಸಿಟ್ಟು ಒಂದು 2-3 ಚಮಚದಷ್ಟು ಅಕ್ಕಿ ಹಸಿಟ್ಟನ್ನ ಹಾಕ್ಕೊಳ್ತಾಯಿದ್ದೀನಿ. ಮತ್ತು ರವೆ, ನಾವು ಉಪ್ಪಿಟ್ಟಿಗೆ ಉಪಯೋಗಿಸ್ತೀವಲ್ಲ, ಅದು ಒಂದು 2-3 ಚಮಚ.
ಇಷ್ಟೂ ಹಾಕ್ಬಿಟ್ಟು ಮತ್ತು ಸಾಲ್ಟು ಹಾಕ್ಬಿಟ್ಟು ನೋಡಿ ಸಾಲ್ಟ್ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಿಬಿಟ್ಟು ಒಂದು 10-15 ಮಿನಿಟ್ಸು ಬಿಟ್ಬಿಡೋಣ. ಇದನ್ನು ಬೇಕಾದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ತುಂಬ ಗಟ್ಟಿಗೂ ಇರಬಾರ್ದು, ತುಂಬ ತೆಳ್ಳಗೂ ಮಾಡ್ಕೋಬಾರ್ದು ಫ್ರೆಂಡ್ಸ್, ಓಕೆನಾ. ಈ ಥರ ನಾನು ತೋರಿಸೋ ಇದರಲ್ಲೇ ನೀವು ನೋಡ್ಕೊಳ್ಳಿ, ಮೆಜರ್ಮೆಂಟಲ್ಲೇ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇಟ್ಬಿಡೋಣ. ನಾನೆಲ್ಲದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ನೋಡಿ ಒಂದು 1/4 ಲೋಟದಷ್ಟು ನೀರು, ಅಂದರೆ ಒಂದು 2-3 ಚಮಚದಷ್ಟು ನೀರು ಹಾಕ್ಕೊತಿದ್ದೀನಿ. ನಾನು ಜಾಸ್ತಿ ಹಾಕ್ಕೊಳ್ತಾ ಇಲ್ಲ. ನೋಡಿಕೊಂಡು ನಿಮಗೆ ಗೊತ್ತಾಗುತ್ತೆ. ತುಂಬ ಗಟ್ಟಿನೂ ಮಾಡ್ಕೋಬೇಡಿ, ತುಂಬ ತೆಳ್ಳಗೂ ಮಾಡ್ಕೋಬೇಡಿ. ನೋಡಿ ನೀವು ನೋಡ್ತಾ ಇರ್ಬೋದು ನೋಡಿ, ಅದಕ್ಕೆ ಇದ್ದರೆ ಸಾಕು. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಗಂಟಾಗದಿರೋ ಥರನೇ ನೋಡಿ, ಅದಕ್ಕಿದ್ರೆ ಸಾಕು. ನೀರು ಹಾಕ್ಕೊಂಬಿಟ್ಟು ನೀವು ಅದು ಹಸಿಟ್ಟಿನಲ್ಲಿ ಹಾಕ್ಬಿಟ್ಟು ಕಲ್ಸೋಕೆ ಹೋಗ್ಬೇಡಿ, ಗಂಟಾಗುತ್ತೆ. ಫಸ್ಟು ನೀವು ಇವಾಗ ಅದನ್ನು ತೆಗೆದ ತಕ್ಷಣವೇ ಗಟ್ಟಿ ಇರೋದ್ರಲ್ಲೇ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನೀವು ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ. ಇವಾಗ ಚೆನ್ನಾಗಿ ಮಿಕ್ಸ್ನ ಮಾಡಿ ನಾನು ಇಟ್ಕೊಳ್ತೀನಿ ಒಂದು ಕಡೆ ನೋಡಿ. ಆಯಿತು, ಇದು ಇವಾಗ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇಟ್ಕೊಡ್ತೀನಿ. ಚೆನ್ನಾಗಿ ಈ ಥರ ಗಂಟಿಲ್ದಿರೋ ಥರನೇ ಮಿಕ್ಸ್ ಮಾಡ್ಕೊಳ್ಳಿ. ಇದು ಮಿಕ್ಸ್ ಮಾಡ್ಕೊಂಡು ಆಯಿತು ಫ್ರೆಂಡ್ಸ್. ಇವಾಗ ಕ್ಲೋಸ್ ಮಾಡಿ ಬಿಡ್ತಾಯಿದ್ದೀನಿ. ಇವಾಗ ಒಂದು ಕಡೆ ನಾನು ತವಾನ ಇಟ್ಟಿದ್ದೆ ನೋಡಿ. ಈ ತವದಲ್ಲಿ ನಾನು ದೋಸೆ ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ದೊಡ್ಡದಾಗಿ ಬೇಕೋ ಅಷ್ಟು ದೊಡ್ಡದಾಗಿ ನೀವು ಹಾಕ್ಕೊಂಡು, ತುಪ್ಪ ಬೇಕಾ ಎಣ್ಣೆ ಬೇಕಾ ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ನಾನು ಎಣ್ಣೆನೇ ಹಾಕ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಓಕೆನಾ. ನೋಡಿ ಈ ಥರ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ, ನಾವೇನಪ್ಪ ಏನಾಕಿ ಮಾಡ್ತಾರೋ ಅಂದ್ಕೊತೀವಲ್ವ, ತುಂಬಾ ಚೆನ್ನಾಗಿರುತ್ತೆ. ನೀವು ಬೇಕಂದ್ರೆ ಇನ್ನೂ ಸ್ವಲ್ಪ ಸಕ್ಕರೆನ ಹಾಕ್ಕೋಬೋದು, ಅದು ಕಲರ್ಫುಲ್ಲು ಚೆನ್ನಾಗಿ ಬರುತ್ತೆ ನೋಡಿ. ಆಯಿತು, ಇವಾಗ ಆಲೂಗೆಡ್ಡೆ ಪಲ್ಯ ನಾನು ಮಾಡ್ಕೊಂಡಿದ್ದೀನಿ ಆಲ್ರೆಡಿ, ಅದನ್ನು ತೋರಿಸ್ತೀನಿ. ಇವಾಗ ನೋಡಿ ಆಲೂಗೆಡ್ಡೆ ಪಲ್ಯನ ಹಾಕ್ಬಿಟ್ಟು ಮಸಾಲೆ ದೋಸೆ ರೆಡಿ ಫ್ರೆಂಡ್ಸ್, ಓಕೆ. ಇದೇ ರೀತಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಮಾಡಿಕೊಂಡು ಮನೆಯಲ್ಲೇ ತಿನ್ಬೋದು ನೋಡಿ. ರೆಡಿಯಾಗಿದೆ ದೋಸೆ, ತಿನ್ನೋದಕ್ಕೆ ರೆಡಿಯಾಗಿದೆ, ಓಕೆನಾ. ಮತ್ತು ನೋಡಿ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್. ಮತ್ತು ನಾನಿವಾಗ ಒಂದು ಕಡೆ ಬಾಂಡಿನ ಇಟ್ಕೊಂಡು ಅದಕ್ಕೊಂದು 2-3 ಚಮಚ ಎಣ್ಣೆನ ಹಾಕ್ಕೊಂಡು, ಅದು ಬಿಸಿ ಆದ ನಂತರ 1 ಸ್ಪೂನು ಸಾಸಿವೆ ಹಾಕ್ಕೊಳ್ತೀನಿ. ಅದು ಚಟಪಟ ಅಂತ ಸಿಡಿದ ತಕ್ಷಣವೇ ಮತ್ತು 1 ಸ್ಪೂನು ಕಡಲೆಬೇಳೆ, 1 ಸ್ಪೂನು ಉದ್ದಿನಬೇಳೆನ ಹಾಕ್ಕೊಂಡು ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡಿ, ಮತ್ತು ಹಸಿಮೆಣ್ಸಿನ್ಕಾಯಿ ಒಂದು 5-6 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಇದು ಆಲೂಗೆಡ್ಡೆ ಪಲ್ಯಕ್ಕೆ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ನೀವೆಲ್ಲೂ ಸ್ಕಿಪ್ ಮಾಡಿದ್ರೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ. ಎಲ್ಲೂ ಸ್ಕಿಪ್ ಮಾಡಿದ್ರೆ ನಾನು ನೋಡ್ಕೊಳ್ಳಿ, ಓಕೆನಾ. ಈಗ ಒಂದು 3-4 ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ. ಮತ್ತು ಕರಿಬೇವಿನ ಸೊಪ್ಪು ಒಂದು 10 ಎಸಳಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ಕಿಪ್ ಮಾಡಿದ್ರೆ ನಿಮಗೆ ಅರ್ಥ ಆಗೋಲ್ಲ ಫ್ರೆಂಡ್ಸ್, ಓಕೆನಾ. ನೀವು ಕಂಟಿನ್ಯೂಸ್ ಆಗಿ ನೋಡಿದ್ರೆ ಎಲ್ಲೂ ಸ್ಕಿಪ್ ಮಾಡ್ದಂಗೆ, ಮತ್ತು ಬೆಲ್ ಐಕನ್ನ ನೀವು ಪ್ರೆಸ್ ಮಾಡಿದ್ರೆ ನಂದು ಯಾವಾಗಲೂ ಹಾಕಿದ್ರೆ ನೋಟಿಫಿಕೇಷನ್ ಬರುತ್ತೆ, ಫಸ್ಟೇ ನೀವು ನೋಡ್ಬೋದು. ಇವಾಗ ನೋಡಿ ಒಂದು ಅರ್ಧ ಚಮಚ ಅರಿಶಿನ ಪುಡಿ ಹಾಕ್ಕೊಳ್ತಾಯಿದ್ದೀನಿ. ಚೆನ್ನಾಗಿ ಅರಿಶಿನ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಇರುತ್ತಲ್ವ, ನೀವು ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಫಸ್ಟೇ ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್, ಓಕೆ. ಇವಾಗ ಸಾಲ್ಟ್ ಹಾಕ್ಕೊಂಡಿದ್ದೀನಿ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಡ್ತೀವಿ. ನೀವು ಬೆಲ್ ಐಕನ್ನ ಮಾಡ್ಕೊಳ್ಳಿ, ನಿಮಗೆ ಫಸ್ಟೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಾನು ವೀಡಿಯೋ ಹಾಕಿದ ತಕ್ಷಣ ಫಸ್ಟೇ ನೀವು ನೋಡ್ಬೋದು, ಓಕೆನಾ. ಇವಾಗ ಹಾಕ್ಬಿಟ್ಟು ಚೆನ್ನಾಗಿ ಸಾಲ್ಟನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆಲೂಗೆಡ್ಡೆ ಒಂದು 1/4 kg ನಾನು ಬೇಯಿಸಿ ಇಟ್ಕೊಂಡಿದ್ದೀನಿ ನೋಡಿ. ಸ್ಮ್ಯಾಶ್ ಮಾಡಿಬಿಟ್ಟು
ಇವಾಗ ಆಲೂಗಡ್ಡೆನ ಅದ್ರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನೀವು ಕಡಲೆಬೇಳೆ ಉದ್ದಿನಬೇಳೆ ಬದಲು ಹಸಿ ಬಟಾಣಿ ಇದ್ದರೆ ನೀವು ಬಟಾಣಿ ಬೇಕಾದರೂ ಹಾಕ್ಬೋದು, ಇಲ್ಲ ಒಣಗಿರೋ ಬಟಾಣಿನ ನೈಟಲ್ಲೇ ನೆನೆಸ್ಬಿಟ್ಟು ಸ್ವಲ್ಪ ಬೇಯಿಸ್ಕೊಂಡು ಬೇಕಾದರೂ ನೀವು ಇದರಲ್ಲಿ ಹಾಕ್ಕೊಳ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಬಟ್ ನಾನು ಬೇಳೆ ಇದು ಬಟಾಣಿ ಇರಲಿಲ್ಲ, ನಾನು ಕಡಲೆಬೇಳೆನೇ ಹಾಕ್ಕೊಂಡು ನಾನು ಮಾಡ್ತಾಯಿದ್ದೀನಿ. ಬಟ್ ಇದು ಸೂಪರಾಗಿ ಸೇಮ್ ಮಸಾಲೆ ದೋಸೆ ಮನೆಯಲ್ಲಿ ನಾವು ಮಾಡೋದು ಹೋಟೆಲ್ ಸ್ಟೈಲ್ನಲ್ಲಿ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಇವಾಗ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಈ ವಿಡಿಯೋ ನಿಮಗೆ ಹೇಗೆ ನಿಮಗೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನೋಡಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಥರ ನೀವು ನೋಡಿ, ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇ ನೋಡಬೇಡಿ, ಒಂದು ಸಬ್ಸ್ಕ್ರೈಬ್ನ ಮಾಡಿದ್ರೆ ಅದರಿಂದ ಏನೂ ಆಗೋದಿಲ್ಲ ನಿಮಗೆ. ಈ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು. ನೋಡಿ ಇದರ ಚೆನ್ನಾಗಿ ಎಲ್ಲ ಕಡೆನೂ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ರೆಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.